8th standard English second language. So dear students, in this class we are going to study about a new poetry that is for a 5-year-old. So what is the name of the poem? Yes, the name of the poem is For a 5-year-old. It is written by Fleur Adcock. So who is the poetess? Fleur Adcock. ಹೌದಾ? ಹಾಗಾದ್ರೆ poem name ಏನು? For a 5-year-old. ಹೌದಾ? ನೋಡಿ ಹಾಗಾದ್ರೆ ಟೆಕ್ಸ್ಟ್ ಬುಕ್ ತಗೊಂಡ್ರಾ ನೀವು? Yes, take your textbook, notes, pen and everything. Are you ready, children? Okay. So before going to the poem, let's we know about the poetess. Who is poetess? Yes, the poet is Fleur Adcock. ತಗೊಂಡ್ರಲ್ವಾ? ಸೊ ನೋಡಿ ಹಾಗಾದ್ರೆ ಪೇಜ್ ನಂಬರ್ 72 ಓಪನ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಅನ್ನ. Yes. So Fleur Adcock. Let's we know about the poetess. ಕವಿಯತ್ರಿ ಇವಳು Fleur Adcock ಅವರ ಬಗ್ಗೆ ನಾವೀಗ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೆಡಿ ಇದ್ದೀರಾ? Yes. So Fleur Adcock is a British citizen who was born in New Zealand in 1934. She worked as a librarian in London. She has also edited the Faber Book of 20th Century Women's Poetry. Many of her poems are about the everyday experience of a woman as a wife and a mother. The poem For a 5-year-old tells us about the contradiction in our dealings. There is a difference between what we preach and what we really practice. ನೋಡಿ ಹಾಗಾದ್ರೆ ಫಾರ್ ಅ 5-year-old ಅನ್ನುವಂತಹ poem ಅನ್ನು ಬರೆದಿರುವಂತಹ ಫ್ಲ್ಯೂರ್ ಆಡ್ಕಾಕ್ ಅವರು ಏನನ್ನ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೇವಲ್ವಾ. ಹಾಗಾದ್ರೆ ಫ್ಲ್ಯೂರ್ ಆಡ್ಕಾಕ್ ಇಸ್ ಅ ಬ್ರಿಟಿಷ್ ಸಿಟಿಸನ್ ಹೂ ವಾಸ್ ಬಾರ್ನ್ ಇನ್ ನ್ಯೂ ಜಿಲ್ಯಾಂಡ್. ಎಲ್ಲಿ ಹಾಗಾದ್ರೆ ಹುಟ್ಟಿದ್ದು? ಶಿ ವಾಸ್ ಬಾರ್ನ್ ಆನ್ ನ್ಯೂ ಜಿಲ್ಯಾಂಡ್. She was born on New Zealand 1934. So ಯಾವಾಗ ಎಲ್ಲಿ ಹುಟ್ಟಿದ್ರು ಹಾಗಾದ್ರೆ? ನ್ಯೂಜಿಲೆಂಡ್ ಹುಟ್ಟಿದ್ರು ಇನ್ನ 1934. She worked as a librarian. ಏನಾಗಿ ಕೆಲಸ ಮಾಡಿದ್ರು? ಲೈಬ್ರರಿಯನ್ ಆಗಿ ಕೆಲಸ ಮಾಡಿದ್ರು. Librarian in London. She has also edited the Faber Book of 20th Century Women's Poetry. ಹಾಗಾದ್ರೆ ಅವರು ಬರೆದಿರುವಂತಹ ಪುಸ್ತಕ ಯಾವ್ದಾದ್ರೆ ದ ಫೇಬರ್ ಬುಕ್ ಆಫ್ 20th century women's poetry. The Faber Book of 20th Century Women's Poetry ಅನ್ನುವಂತಹ ಒಂದು ಪುಸ್ತಕವನ್ನ ಅವರು ಏನು ಮಾಡಿದ್ರು? ಎಡಿಟ್ ಮಾಡಿದ್ರು. And many of her poems are about the everyday experiences of a woman as a wife and a mother. So ಹಾಗಾದ್ರೆ ಈ ನಾವು ಬರೆದಿರುವಂತಹ ಅನೇಕ ಪೋಯಮ್ಸ್ಗಳಲ್ಲಿ ಅವರು ಏನನ್ನ ಕುರಿತು ಬರೆದಿದ್ದಾರೆ ಅಂದರೆ ಅವರ ಡೈಲಿ ಆಗುವಂತಹ ಅನುಭವಗಳನ್ನು ಕುರಿತಾಗಿ. ನೋಡಿ, ಎವ್ರಿಡೇ ಎಕ್ಸ್ಪೀರಿಯನ್ಸ್ ಆಫ್ ವುಮೆನ್ಸ್ ಆಸ್ ಅ ವೈಫ್ ಆ್ಯಂಡ್ ಅ ಮದರ್. ಮಹಿಳೆಯರು ತಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಹೆಂಡತಿಯಾಗಿ, ತಾಯಿಯಾಗಿ ತಮ್ಮ ಒಂದು ಅನುಭವಗಳನ್ನು ಹೇಗೆ ಕಾರ್ಯನಿರ್ವಹಿಸ್ತಾರೆ ಎನ್ನುವಂತಹ ವಿಷಯಗಳ ಕುರಿತಾಗಿ ಅನೇಕ ಪೋಯಮ್ಗಳಲ್ಲಿ ಅವರು ಬರೆದಿದ್ದಾರೆ. ಸೊ ಇವರ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಒಬ್ಬ ಮಹಿಳೆ ಹೆಂಡತಿಯಾಗಿದ್ಕೊಂಡು ಮತ್ತು ತಾಯಿಯಾಗಿದ್ಕೊಂಡು
ಯಾವ ಯಾವ ರೀತಿಯಾದಂಥ ಅನುಭವಗಳನ್ನು ಅವಳು ಹೊಂದುತ್ತಾಳೆ ಅನ್ನೋದು. ಬಿಕಾಸ್ ನಾವು ಹೇಳ್ತೇವೆ ಮುಖ್ಯವಾಗಿ ಹೆಣ್ಣು ಯಾವ ರೂಪಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಒಬ್ಬ ಮಹಿಳೆ, ಒಬ್ಬ ಸ್ತ್ರೀ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಸಹೋದರಿಯಾಗಿ, ಹೌದಾ, ಅಜ್ಜಿಯಾಗಿ, ಅಥವಾ ಹೇಗೆ ಈ ತನ್ನೆಲ್ಲ ರೂಪಗಳಲ್ಲಿ ಯಾವ್ಯಾವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಅವಳು ನಡೆಸ್ತಾಳೆ, ಅಥವಾ ಯಾವ್ಯಾವ ರೀತಿಯ ಅನುಭವಗಳನ್ನು ಶೇರ್ ಮಾಡ್ಕೊಳ್ತಾಳೆ, ಅಥವಾ ಹೇಗೆ ಅವಳ ಕಾರ್ಯ ನಿರ್ವಹಿಸುತ್ತಾಳೆ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಹೆಂಡತಿಯಾಗಿಯೇ ಅವಳ ಪಾತ್ರ ಬೇರೆಯಾಗಿರುತ್ತೆ, ಮಗಳಾಗಿಯೇ ಅವಳ ಪಾತ್ರ ಬೇರೆದಾಗಿರುತ್ತೆ, ಆ್ಯಂಡ್ ತಾಯಿಯಾಗಿಯೇ ಅವಳ ಪಾತ್ರ ಬೇರೆ ಬೇರೆದಾಗಿರುತ್ತೆ. ಹಾಗಾದರೆ ಆ ಎಲ್ಲ ಪಾತ್ರಗಳನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಒಬ್ಬ ಮಹಿಳೆ ಕಾರ್ಯನಿರ್ವಹಿಸ್ತಾಳೆ ಅನ್ನುವಂಥದ್ದನ್ನು ಅನೇಕ ಪೋಯಮ್ಗಳಲ್ಲಿ ಅವರು ಮುಖ್ಯ ವಸ್ತುವಾಗಿ ಏನು ಮಾಡಿದ್ದಾರೆ, ಈ ಫ್ಲೂರ್ ಆಡ್ಕಾಕ್ ಅವರು ಕಥಾವಸ್ತುವನ್ನಾಗಿ ಇಟ್ಕೊಂಡಿದ್ದಾರೆ. ಮೆನಿ ಆಫ್ ಅವರ್ ಪೋಯಮ್ಸ್ ಆರ್ ಅಬೌಟ್ ದಿ ಎವ್ರಿಡೇ ಎಕ್ಸ್ಪೀರಿಯನ್ಸ್ ಆಫ್ ಅ ವುಮನ್ ಆಸ್ ಅ ವೈಫ್ ಆ್ಯಂಡ್ ಅ ಮದರ್. ಅದರಲ್ಲೂ ಮುಖ್ಯವಾಗಿ ಮಹಿಳೆ ಯಾವ ರೂಪಗಳನ್ನೇ ಹೇಳಕ್ಕೆ ಹೋಗ್ತಾ ಇದ್ದಾರೆ, ವೈಫ್ ಮತ್ತು ಮದರ್, ತಾಯಿ ಮತ್ತು ಹೆಂಡತಿಯಾಗಿ ಹೇಗೆ ತನ್ನ ಅನುಭವಗಳನ್ನು ಡೈಲಿ ಲೈಫಲ್ಲಿ ಅವಳು ಕಾರ್ಯನಿರ್ವಹಿಸ್ತಾಳೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡವರು ಅನೇಕ ಪೋಯಮ್ಗಳನ್ನು ಬರೆದಿದ್ದಾರೆ. ಹಾಗಾದರೆ ನಾವು ಈಗ ಓದ್ತಾ ಇರುವಂಥ ಪೋಯಮು ದಟ್ ಈಸ್ ಫಾರ್ ಅ 5 year old. ಸೊ 5 year old ಅನ್ನುವಂಥ ಪೋಯಮಲ್ಲಿ ದ ಪೋಯಮ್ ಫಾರ್ ಅ 5 year old ಟೆಲ್ಸ್ us ಅಬೌಟ್ ದಿ ಕಾಂಟ್ರಡಿಕ್ಷನ್ ಇನ್ ಅವರ್ ಡೀಲಿಂಗ್ಸ್. ಹಾಗಾದರೆ ಈ ಪೋಯಮು ನಮಗೆ ಏನನ್ನು ಹೇಳೋಕ್ಕೆ ಹೋಗ್ತಾ ಇದೆ ಅಂದರೆ, ಸೊ ಏನಂದರೆ ಇಲ್ಲಿರುವಂತಹ ಒಂದು ರೀತಿಯಾದಂಥ ಕಾಂಟ್ರಾಡಿಕ್ಟರಿ ಡೈಲಿಮಾ ಅಂತ ಹೇಳ್ತೇವೆ, ಅಂದರೆ ಎಸ್ ಆರ್ ನೋ. ಸೊ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ವೆದರ್ ಐ ಡೂ ಆರ್ ನಾಟ್. ಸೊ ಇಂತಹ ಕಾಂಟ್ರಾಡಿಕ್ಟರಿ ಆಕ್ಟಿವಿಟೀಸ್ ಮೀನ್ಸ್ ಹೌದೋ ಅಲ್ವೋ, ಸರಿನೋ ತಪ್ಪೋ. ಸೊ ದಟ್ ಈಸ್ ದ ಡಿಸ್ಟಿಂಗ್ವಿಶ್ ಕ್ವಾಲಿಟಿ ಅಂತ ಹೇಳ್ತೇವೆ. ಅಂದರೆ ಮಾಡಬೇಕೋ ಬೇಡವೋ, ಇದು ಸರಿನಾ ತಪ್ಪೋ ಅನ್ನುವಂತಹ ಒಂದು ದ್ವಂದ್ವತ್ವವನ್ನು ಇಲ್ಲಿ ಈ ಒಂದು ಪೋಯಮ್ ಹೇಳಕ್ಕೆ ಹೋಗ್ತಾ ಇದೆ. ದಟ್ ಈಸ್ ಡೈಲಿಮಾ ಅಂತ ಹೇಳ್ತೇವೆ. ಡೈಲಿಮಾ ಮೀನ್ಸ್ ದಟ್ ಈಸ್ ಅ ಡ್ಯುಯಲ್ ಮೈಂಡ್, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ವೆದರ್ ಇಟ್ ಇಸ್ ಎಸ್ ಆರ್ ನೋ, ಸರಿನಾ ತಪ್ಪ, ಅಥವಾ ಮಾಡ್ತಾ ಇರೋದು ನಾನು ಹೇಳೋದು ಸರಿ ಇದೆಯಾ ಅಥವಾ ತಪ್ಪಾಗಿದೆಯೋ, ಅಥವಾ ನಾನು ಮಾಡುವಂಥ ಕೆಲಸ ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂತಹ ಒಂದು ರೀತಿಯಾದಂಥ ಡಿಸ್ಟಿಂಗ್ವಿಷನ್ನು ಹೇಳುವಂತಹ ಒಂದು ಪೋಯಮ್. ಸೊ ದಿಸ್ ಪೋಯಮ್ ಟೆಲ್ಸ್ ಅಬೌಟ್ ದಿ ಕಾಂಟ್ರಡಿಕ್ಷನ್ ಇನ್ ಅವರ್ ಡೀಲಿಂಗ್ಸ್. There is a difference between what we preach and what we really practice. ನೋಡಿ, ಅದರಲ್ಲೂ ಏನನ್ನ ಇದು ಹೇಳ್ತಾ ಇದೆ, ನಾವು ಹೇಳ್ತೇವೆ ನಡೆ ನುಡಿ ಎರಡು ಒಂದೇ ಆಗಿದ್ದರೆ ದೇರ್ ಇಸ್ ನೋ ಡೈಲಿಮಾ. ಅಲ್ಲಿ ಯಾವುದೇ ರೀತಿಯಾದ ಡಿಸ್ಟಿಂಗ್ವಿಷನ್ ಆಗಲಿ ಅಥವಾ ಕಾಂಟ್ರಡಿಕ್ಷನ್ ಆಗಲಿ ಇಲ್ಲ. ನಡೆ ನುಡಿ ಎರಡು ಒಂದಾಗಿದ್ದರೆ ದಟ್ ಈಸ್ ಒಂದೇ ರೀತಿಯಾಗಿರೋದು. ಆದರೆ ಇಲ್ಲಿ ಏನಾಗಿದೆ, ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ಪ್ರಾಕ್ಟಿಸ್. ಪ್ರೀಚ್ ಅಂದ್ರೇನು, ಟೆಲ್ಲಿಂಗ್ ಸಮಥಿಂಗ್, ಏನಾದರೂ ಹೇಳೋದು. ಹೇಳೋದೇ ಒಂದು, ಮಾಡೋದೇ ಒಂದು ಅಂತ ಕೇಳಿದ್ದೀರ ನೀವು. ಹೇಳೋದು ಮಾಡೋದು ಎರಡು ಒಂದೇ ಆಗಿದ್ದರೆ ದಟ್ ಈಸ್ ನಾಟ್ ಕಾಂಟ್ರಡಿಕ್ಟರಿ. ಹಾಗಾದರೆ ಹೇಳುವುದೊಂದು ಮಾಡುವುದೊಂದು ಇದೆಯಲ್ಲ, ಅದು ಎಷ್ಟೋ ಸಲ ಬಹಳಷ್ಟು ವ್ಯತ್ಯಾಸಗಳನ್ನು ನೋಡಿದ್ದೀವಿ. ನಾವೊಂದು ಹೇಳ್ತೇವೆ, ಅದು ಮಾಡೋದು ಒಂದೊಂಥರ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಮ್ಮನ್ನೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ ನಾವು ನಿಮಗೆಲ್ಲ ಹೇಳ್ತೇವೆ. ಸೊ ಹಾಗಾದರೆ ನಿಮಗೆ ಹೇಳಿದಾಗೆ ನಾವು ಮಾಡ್ತೇವಾ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಸೇ ಆ್ಯಂಡ್ ವಾಟ್ ವಿ ಪ್ರಾಕ್ಟಿಸ್. ನಾನೇನು ಹೇಳ್ತೇನೆ ಆ್ಯಂಡ್ ನಾನೇನು ಮಾಡ್ತೇನೆ ಅನ್ನೋದರಲ್ಲಿ ಸಾಕಷ್ಟು ಡಿಫ್ರೆನ್ಸನ್ನು ನಾವು ಕಾಣ್ತೇವೆ ತಾನೆ. ಬಿಕಾಸ್ ನಾವು ಹೇಳೋದೊಂದಾಗಿರುತ್ತೆ, ಮಾಡೋದೊಂದಾಗಿರುತ್ತೆ. ಸೊ ಹೇಳುವುದೊಂದು ಮಾಡುವುದೊಂದು ಅನ್ನೋದನ್ನೇ ಈ ಪೋಯಮಲ್ಲಿ ಹೇಳಕ್ಕೆ ಹೋಗ್ತಾ ಇರೋದು. ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಮೀನ್ಸ್ ವಾಟ್ ವಿ ಟೆಲ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟಿಸ್ ಆ್ಯಂಡ್ ವಾಟ್ ವಿ ಆರ್ ಡನ್. ಸೊ ವಾಟ್ ಆರ್ ಅವರ್ ಆ್ಯಕ್ಷನ್ಸ್. ನಾವು ಮಾಡುವಂಥ ಕ್ರಿಯೆಗೂ ಆ್ಯಂಡ್ ಮಾತಿಗೂ ಎರಡೂ ಏನಾಗಿರಲ್ಲ, ಬಹಳಷ್ಟು ಸಲ ಒಂದಕ್ಕೊಂದು ಹೊಂದಾಣಿಕೆನೇ ಇರೋದಿಲ್ಲ. ಅವುಗಳಲ್ಲಿ ನಾವೇನು ಮಾಡ್ತೇವೆ, ಬಹಳಷ್ಟು ವ್ಯತ್ಯಾಸವನ್ನು ಕಾಣ್ತೇವೆ. ಸೊ ಇಂಥ ವ್ಯತ್ಯಾಸಗಳಲ್ಲಿ ಇಲ್ಲಿ ಪೊಯಿಟ್ ಆಗಿರುವಂಥ ಫ್ಲೂರ್ ಆಡ್ಕಾಕ್ ಅವರು ಹೇಳಕ್ಕೆ ಹೊರಟಿದ್ದಾರೆ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು ನನಗನ್ಸುತ್ತೆ, ಈ ಪೊಯಮನ್ನು ನಾನು ಓದಿದಾಗ ಏನಿಸುತ್ತೆ ಅಂದರೆ, ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಮೀನ್ಸ್ ನಾವು ನಮ್ಮನ್ನು ಸೇರಿಕೊಂಡಾಗೆ ಏನು ಹೇಳ್ತೇವೋ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಯಂಗರ್ಸ್ಗೆ ನಾವೇನಾದರೂ ಹೇಳಕ್ಕೆ ಹೋದರೆ, ಬಿಕಾಸ್ ಎಲ್ಡರ್ಸ್ ನಾವೇನು ಮಾಡಬೇಕು, ನಾವು ಮಕ್ಕಳಿಗೆ ನಾವು ಹೇಳಿದಾಗ ಈಗ ಮಾಡಿರಿ ಅಂತ ಹೇಳಿದಾಗ
ನೀವು ಹೇಳಿದ್ದನ್ನು ಮಾಡಲ್ಲ. ನೀವು ಏನು ಮಾಡ್ತೇವೆ, ನಮ್ಮನ್ನು ಫಾಲೋ ಮಾಡ್ತೇವೆ. ನಾವು ಹೇಗೆ ಮಾಡ್ತೇವೆ ನೀವು ಹಾಗೆ ಮಾಡ್ತೀರಾ, ಹೌದಾ? ಸೊ ಹಾಗಾದರೆ ನಾವು ಹೇಗೆ ಮಾಡ್ತೇವೋ ಹಾಗೆ ನೀವು ನಮ್ಮನ್ನು ಫಾಲೋ ಮಾಡ್ತಾರೆ. ನಾವು ಹೇಳೋದ್ರಿಂದ ಏನು ಮಾಡಬೇಕು, ಈ ಸ್ಮಾರ್ಟ್ ತೋರಿಸ್ಬೇಕಲ್ವಾ? ದಟ್ಸ್ ವೈ ಪ್ರಾಕ್ಟೀಸ್ ವಾಟ್ ವಿ ಸೇ ಆರ್ ವಾಟ್ ವಿ ಟೆಲ್ ಆರ್ ವಾಟ್ ವಿ ಪ್ರೀಚ್. ನಾವೇನು ಹೇಳ್ತೇವೋ ಅದನ್ನೇ ನಾವು ಮಾಡಿದರೆ ಅದನ್ನು ನಮ್ಮನ್ನು ನೋಡಿ ಇಮಿಟೇಷನ್ ಮಾಡೋರು, ಫಾಲೋ ಮಾಡೋರು ಭಾಳ ಜನ ಇರ್ತಾರೆ. ಹಾಗಾಗಿ ಈ ಪೋಯಮಿಗೆ ಆ ಒಂದು ಟೈಟಲ್ ಸೂಟ್ ಆಗ್ಬೋದೇನೋ ಅಂತ ಅನ್ಸುತ್ತೆ. ಯಾವುದು? ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ನಾವೇನು ಹೇಳ್ತೇವೋ ಮೀನ್ಸ್ ನೀವೇನು ಹೇಳ್ತೀರೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಸೊ ಇಟ್ ಇಸ್ ಅ ಡಬಲ್ ಡೀಲಿಂಗ್ ಇದ್ದಾಗ, ಸರಿನೋ ತಪ್ಪು, ಅಥವಾ ಈಗ ದೊಡ್ಡವರಿಗೆ ಹೇಳಿದ್ದೆಲ್ಲನೂ ಕೇಳಿ ಮಕ್ಕಳು ಕೇಳ್ತಾರೆ ಅಂತ ನಾವು ಹೇಳಿದಾಗ ನೀವು ಮಾಡ್ತಾ ಇಲ್ಲಲ್ಲ ಅಂತ ನಮ್ಮನ್ನು ತಿರುಗಿ ಕೇಳಿದಾಗ ನಮ್ಗೆ ಹೇಳೋದಕ್ಕೆ ದೇರ್ ಇಸ್ ನೋ ರೈಟ್ಸ್, ಹೌದಲ್ವಾ? ಹಾಗಿದ್ದಾಗ ಇಟ್ ಇಸ್ ಅದು ನಾವೇನಂತಿರ್ತೀವಿ, ಡಬಲ್ ಡೀಲಿಂಗ್ ಆಫ್ ನಮ್ಮ ವ್ಯಕ್ತಿತ್ವದಲ್ಲಿ ಡಬಲ್ ಡೀಲಿಂಗನ್ನು ಕಾಣ್ತೇವೆ. ಆದರೆ ನೀವು ಮಾತ್ರ ಹೇಳ್ಬಿಡ್ತೀರಾ ಮಾಡೋದಿಲ್ಲ ಅನ್ನೋಂಥ ಮಾತೊಂದು ಇರುತ್ತಲ್ಲ, ಅದನ್ನು ನಾವು ಡಬಲ್ ಡೀಲಿಂಗ್ ಅಂತ ಕರಿತೀವಿ. ಹಾಗಾದರೆ ಈ ಪೋಯಮಲ್ಲಿ ನಾವು ಓದ್ತಾ ಇರುವಂಥ ವಿಷಯನೇ ಒಂದು ಡಬಲ್ ಡೀಲಿಂಗ್ ಅಥವಾ ಕಾಂಟ್ರಾಡಿಕ್ಟರಿ. ಹೇಗೆ ಮನಸ್ಸು ಹೌದು ಅಲ್ಲ, ಸರಿ ತಪ್ಪು ಅನ್ನೋಗಳ ಬಗ್ಗೆ ನಾವು ಇನ್ನೊಬ್ಬರಿಗೆ ಹೇಳಿದಾಗ ನಾವು ನಮಗೆ ಅದನ್ನು ಕಂಪೇರ್ ಮಾಡಿಕೊಂಡಾಗ ಅಥವಾ ನಮ್ಮನ್ನೇ ನಾವು ಅದನ್ನು ಪ್ರಶ್ನೆ ಮಾಡಿಕೊಂಡಾಗ ನಾವು ಎಷ್ಟರ ಮಟ್ಟಿಗೆ ಸರಿ ಇದ್ದೇವೆ ಅನ್ನುವಂಥದ್ದು ಈ ಪೋಯಮಲ್ಲಿ ನಮಗೆ ಗೊತ್ತಾಗುತ್ತೆ. ಅದನ್ನೇ ನಾವಿಲ್ಲಿ ಓದಕ್ಕೆ ಹೋಗ್ತಾ ಇರೋದು. ಸೊ ದಟ್ ಈಸ್ ದ ಡಬಲ್ ಡೀಲಿಂಗ್ ನೇಚರ್ ಆಫ್ ಎಲ್ಡರ್ಸ್. ನಾವು ಎಲ್ಡರ್ಸ್ ಅಂದರೆ ನಾವು ದೊಡ್ಡವರು ಮಕ್ಕಳಿಗೆ ಹೇಳಿದಾಗ ಹೇಗೆ ನಮ್ಮಲ್ಲಿನೇ ಒಂದು ಕಾಂಟ್ರಾಡಿಕ್ಟರಿ ಒಂದು ನೇಚರ್ ಇರುತ್ತೆ ಅನ್ನುವಂಥದ್ದನ್ನು ನಾವು ಇದರಲ್ಲಿ ಓದ್ತಾ ಹೋಗ್ತೇವೆ. ಸೊ ನೋಡಿ ನೆಕ್ಸ್ಟ್, ಹಾಗಾದರೆ ಈ ಪೋಯಮಲ್ಲಿ ಮುಖ್ಯವಾಗಿ ಇಬ್ಬರು ಕ್ಯಾರೆಕ್ಟರ್ ಬರ್ತಾರೆ. ಈ ಪೋಯೆಟ್ ಮದರ್ ಕ್ಯಾರೆಕ್ಟರ್ ಆಗಿ ಆ್ಯಂಡ್ 5 years old ಸನ್ನಿಗೆ, ಮಗನಿಗೆ ಹೇಳುವಂತಹ ಒಂದು ಮದರ್ ಮತ್ತು ಚೈಲ್ಡ್. ಸೊ ಆ ಚೈಲ್ಡ್ ಎಷ್ಟು ವರ್ಷದ್ದು? ದಟ್ ಈಸ್ 5 years old. ಹಾಗಾಗಿನೇ ಆ 5 years old ಅನ್ನುವಂತಹ ಒಂದು ಟೈಟಲನ್ನೇ ಈ ಪೋಯಮ್ಗೆ ಇಟ್ಟಿರೋದು. 5 ವರ್ಷದ ಮಗನಿಗೆ ತಾಯಿ ಮತ್ತು ಮಗುವಿನ ನಡುವೆ ನಡೆದಂಥ ಒಂದು ಸಂಭಾಷಣೆಯನ್ನು ನಾವು ಈ ಪೋಯಮಲ್ಲಿ ಓದ್ತಾ ಹೋಗ್ತೇವೆ. ನೋಡಿ ಹಾಗಾದರೆ ನಮಗೆ ಈಗ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರ್ಬೋದು ಏನು ಅಂತಂದರೆ, ಇಟ್ ಈಸ್ ಎ ಡಬಲ್ ಡೀಲಿಂಗ್ ನೇಚರ್ ಆಫ್ ಎಲ್ಡರ್ಸ್. ಅಂದರೆ ಇದರಲ್ಲಿ ನಾವು ಓದ್ತಾ ಇರೋದೇ ಡಬಲ್ ಡೀಲಿಂಗ್ ನೇಚರ್ಸ್ ಆಫ್ ಎಲ್ಡರ್ಸ್. ಈಗ ನಾವು ಮನೇಲಿ ಏನೋ ಒಂದು ಹೇಳ್ತೇವೆ, ಸ್ಕೂಲಲ್ಲಿ ಅಂತ ತಿಳ್ಕೊಳ್ಳಿ. ಈಗ ನಾನು ಹೇಳ್ತೇವೆ ನಾಳೆ ನೀವೆಲ್ಲರೂ ಕಂಪಲ್ಸರಿ ಹೋಮ್ವರ್ಕ್ ಮಾಡಲೇಬೇಕು, ಇದು ಓದ್ಕೊಳ್ಳೇಬೇಕು ಅಂತ. ಅದನ್ನ ಹೇಳಿದಾಗ ನಮ್ಮ ಮಾತನ್ನು ನೀವು 80% ಆಫ್ ದಿ ಸ್ಟೂಡೆಂಟ್ಸ್ ಕೇಳ್ಬೋದು, ಆ್ಯಂಡ್ ಇನ್ನೂರದವ್ರದವ್ರು ಕೇಳ್ದಿರ್ಬೋದು. ಆದರೆ ಅದನ್ನು ನಾಳೆ ನಾನು ಮಾಡ್ತೇನೆ ಅಂತ ಹೇಳಿದಾಗ ನನಗೆ ಯಾವುದೋ ಕಾರಣ ನಿಮಿತ್ತ ನಾಳೆ ಹೇಳಿದ ಕೆಲಸ ನನಗೆ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಹೇಳಿದ್ದೊಂದು ಮಾಡಿದ್ದೊಂದು ಆಗುತ್ತೆ, ಹೌದಾ? ಸೊ ದಟ್ ಈಸ್ ಡಬಲ್ ಡೀಲಿಂಗ್ ನೇಚರ್ ಅಂತ ಕರೀತೀವಿ. ಅಂದರೆ ಆಕ್ಸಿಡೆಂಟಲ್ಲೂ ಆಗಿರ್ಬೋದು, ಪರ್ಪೋಸಲಿನೇ ಆಗಿರ್ಬೋದು, ಅಥವಾ ಇನ್ಯಾವುದೋ ಕೆಲಸಗಳ ಕಾರ್ಯನಿಮಿತ್ತ ಹೇಳಿದಂತೆ ನಡ್ಕೊಳ್ಳೋಕ್ಕೆ ಆಗದೇ ಇರ್ಬೋದು. ಎಲ್ಲ ಟೈಮಲ್ಲೂ ನಾವು ಹೇಳಿದಾಗ ನಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅಂಥದ್ದನ್ನು ನಾವೇನಂತ ಕರಿತೇವೆ? ಡಬಲ್ ಡೀಲಿಂಗ್ ನೇಚರ್ಸ್ ಆಫ್ ಎಲ್ಡರ್ಸ್, ಹೌದಾ? ಅದನ್ನು ಕರಿತೀವಿ. ಹಾಗಾದರೆ ಈ ಪೋಯಮಲ್ಲಿ ನಾವು ಅದನ್ನೇ ಓದ್ತಾ ಇದ್ದೇವೆ. ಹೋಗೋಣ ಮುಂದಕ್ಕೆ. ಹಾಗಾದರೆ ನೋಡಿ, ಹಾಗಾದರೆ ಇಲ್ಲಿ ಫಸ್ಟ್ ಸ್ಟಾಂಜ ನೋಡಿ. ಬಿಫೋರ್ ಗೋಯಿಂಗ್ ಟು ದ ಪೋಯಮ್, ಪ್ಲೀಸ್ ಟೇಕ್ ಡೌನ್ ದಿ ಗ್ಲಾಸರಿ ಬರ್ಕೊಳ್ಳಿ. ಫಸ್ಟ್ ಒನ್, ನೀವು ಸ್ನೇಲ್ ಅಂತ ಕೇಳಿದಿರಲ್ವಾ? ಸ್ನೇಲ್ ಮೀನ್ಸ್ ಎ ಸ್ಮಾಲ್ creature. Then spacious. Crush. Next, betray. Cheat.
snail means that is ಬಸವನ ಹುಳು ಅಂತ ಕೇಳಿದ್ದೀರಾ. ಬಸವನ ಹುಳು that is a small creature that moved travel ನಿಧಾನಕ್ಕೆ ತೆವಳುತ್ತಾ ಇದೆ. ಮೇಲೆ ಸ್ಕಿನ್ ಶಂಕುವಿನ ಆಕಾರದಲ್ಲಿರುತ್ತೆ ಮತ್ತೆ ಅದರ ಸ್ಕಿನ್ ಏನಾಗಿರುತ್ತೆ ಅಂದರೆ ಭಾಳ ಸ್ಮೂತ್ ಆಗಿರುತ್ತೆ. ಅದು ಚಲಿಸಿದ್ದೇ ಗೊತ್ತಾಗಲ್ಲ. ಸ್ನೇಲ್ ಸ್ಪೇಸ್ ಅಂತ ಕರೀತೇವೆ, ಹೌದಾ? ಮುಂದಕ್ಕೆ ಮೂವ್ ಆಗಿದ್ದೇ ಗೊತ್ತಾಗಲ್ಲ. ಮುಂದಕ್ಕೆ ಹೋದಾಗ ಏನಾಗುತ್ತೆ, ಅದು ಒಂದು ರೀತಿಯಾದಂತಹ ಎಳೆಯನ್ನ ಬಿಟ್ಕೊಂಡು ಹೋಗುತ್ತೆ. ನೀವೀಗೆ ಹೋಗಿರೋದ್ರಲ್ಲಿ ನೋಡಿದ್ರೆ ಒಂಥರ ವೈಟ್ ಕಲರ್ ಎಳೆ ಅದು ಹೋಗಿದೆ ಅಂತ ಗೊತ್ತಾಗುತ್ತೆ, ಹೌದಾ? ನೋಡಿದಿರಲ್ವಾ? ದಟ್ ಈಸ್ ಸ್ನೇಲ್. ಆ್ಯಂಡ್ ಸ್ಕ್ವಾಶ್. ಸ್ಕ್ವಾಶ್ ಮೀನ್ಸ್ ಕ್ರಶ್, ಜಜ್ಜು ಹೋಗೋದು. ನೆಕ್ಸ್ಟ್ ಬೆಟ್ರೇಡ್. ಬೆಟ್ರೇಡ್ ಮೀನ್ಸ್ ಮೋಸ, ವಂಚನೆ ಅಥವಾ ಚೀಟಿಂಗ್. ನೆಕ್ಸ್ಟ್ ಫಾರ್ವರ್ಡ್ ಮೀನ್ಸ್ ಕ್ಯಾರಿ ಡೌನ್. ಕ್ಯಾರಿ ಡೌನ್ ಆರ್ ಡಿಲಿವರ್ಡ್ ಅಂತ ಹೇಳ್ತಾರೆ. ಪ್ರೊವೈಡ್ ಮಾಡೋದು, ಒದಗಿಸೋದು, ಪ್ರೊವೈಡ್ ಮಾಡೋದು. ಅದನ್ನು ಬಿಟ್ಟು ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕೆಲವೊಂದು ಗ್ಲಾಸಲ್ಲಿ ಓಪನ್ ಮಾಡಿದ್ರಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು, ಸೊ ಅಲ್ಲಿ ನೋಡಿದೆ. ವಿಂಡೋ ಸಿಲ್ ಅಂತಿದೆ. ಸೊ ವಿಂಡೋ ಸಿಲ್ ಮೀನ್ಸ್ ಲೋವರ್ ವುಡನ್ ಫ್ರೇಮ್ ಆಫ್ ದಿ ವಿಂಡೋ ದಟ್ ಈಸ್ ಯೂಸ್ವಲಿ ಫ್ಲಾಟ್ ಆ್ಯಂಡ್ ಬೋರ್ಡ್, ಸಾರಿ ಬ್ರಾಡ್. ಯಾವುದಂದ್ರೆ ವಿಂಡೋ, ಆ ವಿಂಡೋ ಸಿಲ್ ಅಂದರೆ ಕೆಳಗಿನ ಕಿಟಕಿಯ ಕೆಳಗಿನ ಭಾಗ ಇದೆಯಲ್ಲ, ಅದನ್ನು ನಾವೇನಂತ ಕರಿತೇವೆ, ವಿಂಡೋ ಸಿಲ್ ಅಂತ ಕರಿತೇವೆ. ಆ್ಯಂಡ್ ದಟ್ ನೋ ಒನ್ ಸ್ಪ್ಯಾಶಸ್ ಇಟ್. ಇಲ್ಲಿ ಸ್ಪ್ಯಾಶ್ ಅಂದರೆ ನಮಗೆ ಕ್ರಶ್ ಮಾಡೋದು, ಉಜ್ಜೋದು ಅಂತ ಗೊತ್ತಾಗಿದೆ. ದಟ್ ನೋ ಒನ್ ಸ್ಪ್ಯಾಶಸ್ ಇಟ್ ಅನ್ನುವಂಥದ್ದು, ಸಿನ್ಸ್ ದ ಸ್ನೇಲ್ ಈಸ್ ಅ ಸ್ಲೋ ಕ್ರಿಯೇಚರ್, ಇಟ್ ಈಸ್ ಲೈಕ್ಲಿ ಟು ಬಿ ಕ್ರಶ್ ಅಂಡರ್ ಒನ್ಸ್ ಫುಟ್. ಹೌದಾ? ಅದು ಭಾಳ ಸ್ನೇಲ್ ಅನ್ನುವಂಥದ್ದು ಒಂದು ಸ್ಲೋ ಕ್ರಿಯೇಚರ್, ನಿಧಾನಕ್ಕೆ ಮುಂದೆ ಹೋಗುವಂತಹ ಒಂದು ಕ್ರಿಯೇಚರ್. ಅದನ್ನು ಯಾರು ಕೂಡ ಹೋಗಬೇಕಾದ್ರೆ ಜಜ್ಜಬಾರ್ದು, ತುಳಿಬಾರ್ದು, ಉಜ್ಜಬಾರ್ದು ಅನ್ನುವಂಥದ್ದು, ಕಾಲದಿಂದ ತುಳಿಬಾರ್ದು ಅನ್ನುವಂಥದ್ದು ಇದರ ಮೀನಿಂಗ್. ನೆಕ್ಸ್ಟ್ ಟು ಈಟ್ ಎ ಡ್ಯಾಫೋಡಿಲ್. ಟು ಈಟ್ ಎ ಡ್ಯಾಫೋಡಿಲ್ ಇಟ್ ಮೀನ್ಸ್ ಟು ಫೀಡ್ ದ ಸ್ನೇಲ್. ದ ಸ್ನೇಲ್ ಈಟ್ಸ್ ಡ್ಯಾಫೋಡಿಲ್ಸ್, ಎ ಟೈಪ್ ಆಫ್ ಫ್ಲವರ್ ದಟ್ ಬ್ಲೂಮ್ಸ್ ಇನ್ ಅರ್ಲಿ ಸ್ಪ್ರಿಂಗ್. ಡ್ಯಾಫೋಡಿಲ್ಸ್ ಅಂದರೆ ಅದೊಂದು ರೀತಿಯಾದಂಥ ಹೂವು. ಆ ಹೂವನ್ನು ಸ್ನೇಲ್ ಏನು ಮಾಡುತ್ತೆ, ಸ್ನೇಲ್ ಫೀಡಿಂಗ್ ಏನಪ್ಪ ಅಂದರೆ ಹೂಗಳನ್ನು ತಿನ್ನುವಂಥದ್ದು. ಅದರಲ್ಲಿ ಡ್ಯಾಫೋಡಿಲ್ಸ್ ಆಹಾರವನ್ನಾಗಿ ಒದಗಿಸಿಕೊಳ್ಳುತ್ತೆ. ದ ಸ್ನೇಲ್ ಈಟ್ಸ್ ಡ್ಯಾಫೋಡಿಲ್ಸ್, ದಟ್ ಈಸ್ ಅ ಟೈಪ್ ಆಫ್ ಫ್ಲವರ್ ಬ್ಲೂಮ್ಸ್ ಇನ್ ಅರ್ಲಿ ಸ್ಪ್ರಿಂಗ್. ಅರ್ಲಿ ಸ್ಪ್ರಿಂಗ್ ಅಂದರೆ ವಸಂತ ಕಾಲದಲ್ಲಿ ಅದು ಬ್ಲೂಮ್ಸ್ ಅರಳುವಂತಹ ಒಂದು ಹೂವು, ದಟ್ ಈಸ್ ಯಾವುದು, ಡ್ಯಾಫೋಡಿಲ್ಸ್. ದೆನ್ ಎ ಕೈಂಡ್ ಆಫ್ ಫೇಟ್ ಪ್ರಿವೈಲ್ಸ್. A kind of fate prevails means it is a commonly believed that character is built rather by words of advice than by imitation of what others actually do. Of course, this is not true. It is only a prevailing belief, not based on truth. ಅಂದರೆ ಒಂದು ರೀತಿಯಾದಂತಹ ನಂಬಿಕೆಯನ್ನು ಹೊಂದಿರುವುದು, ಅಥವಾ ಇನ್ನು ನಂಬಿಕೆಯನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡಿರೋದಕ್ಕೆ ಏನಂದರೆ ಎ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್, ಅಂದರೆ ನಂಬಿಕೆಯನ್ನು ಇನ್ನು ಉಳಿಸ್ಕೊಂಡಿರುವಂಥದ್ದು. ಇಟ್ ಈಸ್ ಕಾಮನ್ಲಿ ಬಿಲೀವ್ಡ್ ದಟ್ ಕ್ಯಾರೆಕ್ಟರ್ ಇಸ್ ಬಿಲ್ಟ್ ರಾದರ್ ಬೈ ವರ್ಡ್ಸ್ ಆಫ್ ಅಡ್ವೈಸ್. ಯಾರಾದರೂ ಒಂದು ಸಲಹೆಯನ್ನು ಹೇಳಿದಾಗ ಅದನ್ನು ಇನ್ನೂ ನಂಬ್ಕೊಂಡಿರುವಂಥದ್ದು. ದೆನ್ ಬೈ ಇಮಿಟೇಷನ್, ಅದನ್ನು ಫಾಲೋ ಮಾಡುವಂಥದ್ದು. ಆ್ಯಂಡ್ ವಾಟ್ ಅದರ್ಸ್ ಆ್ಯಕ್ಚುಲಿ ಡು, ಅವರು ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ಮಾಡುವಂಥದ್ದು. ಅಷ್ಟೇ ಅಲ್ಲದೆ ದಿಸ್ ಈಸ್ ನಾಟ್ ಟ್ರೂ, ಎಲ್ಲ ಸಂದರ್ಭದಲ್ಲಿ ಇದು ನಿಜ ಅಲ್ಲ, ಬಟ್ ಇಟ್ ಈಸ್ ಓನ್ಲಿ ಎ ಪ್ರಿವೇಲಿಂಗ್ ಬಿಲೀಫ್. ಅಂದರೆ ಇದನ್ನು ಒಂದು ರೀತಿಯಾದಂಥ ಒಂದು ನಂಬಿಕೆಯನ್ನು ಹೊಂದಿರೋದು. ದಟ್ ಈಸ್ ಬೇಸ್ಡ್ ಆನ್ ಟ್ರುತ್. ಅದು ಯಾವುದ್ರ ಮೇಲೆ ನಿಂತಿರುತ್ತೆ, ಸತ್ಯದ ಆಧಾರದ ಮೇಲೆ ನಿಂತಿರುತ್ತೆ. ಆ್ಯಂಡ್ ಸ್ಟಿಲ್ ಮೀನ್ಸ್ ಯುವರ್ ನೌ, ಅಂದರೆ ಇನ್ನೂ ಈಗಲೂ ಕೂಡ. ದೆನ್ ಫಾರ್ವರ್ಡ್ ಮೀನ್ಸ್ ಕ್ಯಾರಿಡ್ ಆನ್ ಆರ್ ಡಿಲಿವರ್ಡ್, ಮೀನ್ಸ್ ಒದಗಿಸುವುದು ಅಥವಾ ಅದನ್ನು ಒದಗಿಸಿಕೊಡುವಂಥದ್ದು. ಅರ್ಥ ಆಯ್ತಾ ನಿಮಗೆ? ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಗ್ಲಾಸರಿ. ವಿಂಡೋ ಸಿಲ್ ಮೀನ್ಸ್ lower wooden frame of the window, usually flat and broad. Then that no one scratches it. Since the snail is a slow creature, it is likely to be crushed under one's foot. Then to eat a daffodil. To feed the snail eats daffodils, a type of flower that blooms in a early spring. Then a kind of truth prevails. It is commonly believed that character is built rather by words of advice than by imitation of what others actually do. Of course, this is not true. It is only a prevailing belief, not based on truth. Then still means
even now. Then purveyed means carried on or delivered. Is it clear, children? Yes. ನಾವು ಈ ಗ್ಲಾಸರಿ ಅರ್ಥ ಆಯ್ತಂದ್ರೆ ಮುಂದೆ ಪೋಯಮ್ ಅಲ್ಲಿ ಓದಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ shall we move on to first stanza. ಓಕೆನಾ? ನೋಡಿ ಫಸ್ಟ್ stanza. A snail is climbing up the windowsill into your room after a night of rain. You call me in to see, and I explain that it would be unkind to leave it there. It might travel to the floor. We must take care that no one scratches it. You understand and carry it outside with a careful hand to eat a daffodil. Then move on to the second stanza. I see then that a kind of faith prevails. Your gentleness is molded still by words from me who have trapped mice and shot wild birds. For me who drowned your kittens, who betrayed your closest relatives, and who purveyed the harshest kind of the truth to many another. But that is how things are. I am your mother and we are kind to snails. ನೋಡಿ ಹಾಗಾದ್ರೆ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ರಾಂಜದಲ್ಲಿ ಪೋಯೆಟ್ ಅಂಡ್ ಹಿಸ್ ಸನ್, ಮದರ್ ಮತ್ತೆ ಸನ್ ಮಧ್ಯೆ ನಡೀತಾ ಇರುವಂತಹ ಒಂದು ಸಂಭಾಷಣೆ. ಸೊ ಒಂದು ರೀತಿಯಾದಂತಹ ಅವರಿಬ್ಬರ ಮಧ್ಯೆ ನಡೀತಾ ಇರುವಂತಹ ಒಂದು ವಿಷಯವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ ಫ್ಲೂರ್ ಆ್ಯಂಡ್ ಕಾಕ್. ಫಸ್ಟ್ ಸ್ಟ್ರಾಂಜದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. A snail is climbing up the windowsill. A snail is climbing up the windowsill into your room after a night of rain. You will call me in to see, and I explain that it would be unkind to leave it there. It might travel to the floor. We must take care that no one scratches it. You understood and carry it outside with careful hand to eat a daffodil. ನೋಡಿ ಹಾಗಾದ್ರೆ ಇಲ್ಲಿ ಪೋಯೆಟ್ ಒಂದು ಸ್ನೇಲ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ಅ ಸ್ಮಾಲ್ ಕ್ರಿಯೇಚರ್ ಅಂಡ್ ಇಟ್ ಮೂವ್ ವೆರಿ ಸ್ಲೋಲಿ. ಅದು ಹೇಗೆ ಚಲಿಸುತ್ತೆ? ರನ್ನಿಂಗ್ ರೇಸ್ನಲ್ಲಿ ಮಾಡೋಲ್ಲ. ನೋಡಿದ್ದೀರಲ್ವ ಸ್ನೇಲ್ ಹೇಗೆ ಭಾಳ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಅದು ಮೂವ್ ಆಗ್ತಾ ಇರುವಂಥದ್ದೇ ನಮಗೆ ಗೊತ್ತಾಗಲ್ಲ. ನಾವು ಇಲ್ಲಿ ನೋಡ್ತಿದ್ದಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅದು ಅಲ್ಲಿರುತ್ತೆ. ಅದು ಹೇಗೆ ಚಲಿಸ್ತಾ ಅನ್ನೋಂಥದ್ದನ್ನು ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ. ಭಾಳ ಸ್ಲೋ ಕ್ರಿಯೇಚರ್ ಅದು. ಹಾಗಾದ್ರೆ ಆ ಒಂದು ಇಲ್ಲಿ ಆ ಒಂದು ಸ್ಲೋ ಆಗಿರುವಂತಹ ಕ್ರಿಯೇಚರು ಸ್ನೇಲು ಏನು ಮಾಡುತ್ತೆ? ವಿಂಡೋ ಸಿಲ್ಲಲ್ಲಿ ಇರಬೇಕಾದ್ರೆ ತಾಯಿ ಮತ್ತು ಮಗು ಅದನ್ನು ರಕ್ಷಣೆ ಮಾಡೋದು, ಮತ್ತು ರಕ್ಷಣೆ ಮಾಡಿದ ಮೇಲೆ ಅವ್ರಿಗೆ ತಾಯಿಗೆ ಆಗುವಂತಹ ಗಿಲ್ಟ್ ಫೀಲಿಂಗ್ ಇದೆಯಲ್ಲ, ಆ ಗಿಲ್ಟ್ ಫೀಲಿಂಗನ್ನು ಇಲ್ಲಿ ಈ ಪೋಯಮಲ್ಲಿ ಫ್ಲೂರ್ ಆ್ಯಂಡ್ ಕಾಕ್ ಅವರು ಹೇಳ್ತಿದ್ದಾರೆ. ಸೊ ಅವ್ರ ಪ್ರಕಾರ ಏನಾಗಿದೆ ಅಂದರೆ, ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋಸಿಲ್. ಯಾವಾಗ? ಇಂಟು ಯುವರ್ ರೂಮ್ ಆಫ್ಟರ್ ಎ ನೈಟ್ ಆಫ್ ರೇನ್. ಸೊ ಮಳೆಗಾಲದಲ್ಲಿ ಮಳೆಯೆಲ್ಲ ಬಂದು ನಿಂತಾದ ಮೇಲೆ ರಾತ್ರಿ ಆ ಒಂದು ಸ್ನೇಲ್ ಏನು ಮಾಡ್ತಾ ಇದೆ? ವಿಂಡೋ ಸಿಲ್ಲಲ್ಲಿ ಇದೆ. ವಿಂಡೋ ಸಿಲ್ ಅಂದರೆ ಆ ಕಿಟಕಿ ಒಂದು ಎಡ್ಜಲ್ಲಿ ಹರಿದು ಬರ್ತಾ ಇದೆ. ಹೌದಾ? ಯಾವ ಸೀಸನಲ್ಲಿ? ರೇನಿ ಸೀಸನಲ್ಲಿ ಒಂದು ಸ್ನೇಲ್ ಏನು ಮಾಡ್ತಾ ಇದೆ? ಆ ವಿಂಡೋ ಸಿಲ್ಲನ್ನು ಹತ್ಕೊಂಡು ಕೆಳಗಡೆ ಏನು ಬರ್ತಾ ಇದೆ? ಅದು ನಿಧಾನಕ್ಕೆ ಸ್ಲೋಲಿಯಾಗಿ ಏನು ಮಾಡ್ತಾ ಇದೆ? ಮೂವ್ ಹಾಕ್ಕೊಂಡು ಬರ್ತಾ ಇದೆ. ಎಲ್ಲಿ? ಆ ಮಗುವಿನ ರೂಮಲ್ಲಿ. ಅದು ಯಾವಾಗ? ಆಫ್ಟರ್ ಎ ನೈಟ್ ಆಫ್ ರೇನ್, ಅಂದರೆ ಅಲ್ಲಿ ಮಳೆ ಬಂದು ಮುಗಿದಾದ ಮೇಲೆ, ಮಳೆ ಬಂದಿತ್ತು, ಮಳೆ ಬಂದು ಆದಮೇಲೆ ಒಂದು ಸ್ನೇಲು ಕಿಟಕಿಯ ಅಂಚಿನಲ್ಲಿ ಏನು ಮಾಡ್ತಾ ಇದೆ? ಈ ರೂಮಿನ ಒಳಗಡೆ ಬರ್ತಾ ಇದೆ. ಯು ಕಾಲ್ ಮೀ ಇನ್ ಟು ಸಿ. ಹಾಗಾದರೆ ಆ ಮಗು ಅದನ್ನು ನೋಡಿ ಏನು ಮಾಡ್ತಿದೆ? ಯಾರನ್ನ ಕಾಲ್ ಮಾಡ್ತಾ ಇದೆ? ತಾಯಿಯನ್ನು ಕಾಲ್ ಮಾಡ್ತಿದೆ, ಕರಿತಾ ಇದೆ. ಇಲ್ಲೊಂದು ಕ್ರಿಯೇಚರ್ ಬಂದಿದೆ, ಅದು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದೆ, ಕಿಟಕಿನ ಹತ್ರ ಇದೆ ಅಂತೇಳಿ ಅದನ್ನು ನೋಡಿದಂತಹ ಮಗು ಯಾರನ್ನ ಕರೆಯುತ್ತೆ? ತಾಯಿಯನ್ನು ಕರೆಯುತ್ತೆ. ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸಿಲ್ ಇಂಟು ಯುವರ್ ರೂಮ್ ಆಫ್ಟರ್ ಎ ನೈಟ್ ಆಫ್ ರೇನ್. ಯು ಕಾಲ್ ಮೀ ಟು ಸಿ. ಅದನ್ನು ನೋಡಿದಂತ ನೀನು ನನ್ನನ್ನು ಕರೀತೀಯ. ಆ್ಯಂಡ್ ಐ ಎಕ್ಸ್ಪ್ಲೇನ್. ಆವಾಗ ನಾನೇನು ಮಾಡ್ತೇನೆ? ನಾನು ಹೇಳ್ತೇನೆ. ಇಲ್ಲಿ ಮೀ ಅಂದ್ರೂ ಮದರೇ ಆ್ಯಂಡ್ ಐ ಅಂದರು. ಸೊ ಯು ಕಾಲ್ ಮೀ. ಯು ಅಂದರೆ ಯಾರು? ಚೈಲ್ಡ್, ಆ ಮಗು
ಅನ್ಕೈಂಡ್ ಟು ಲೀವ್ ಇಟ್ ದೇ. ಹಾಗಾದರೆ ಅಲ್ಲಿ ಮೂವ್ ಆಗಿ ಬರ್ತಾ ಇರುವಂಥ ಆ ಕ್ರಿಯೇಚರ್ನ ಅಲ್ಲಿಯೇ ಬಿಟ್ಟರೆ ಅದು ಒಳ್ಳೆಯ ಲಕ್ಷಣ ಅಲ್ಲ, ಅದು ನಾವು ತೋರುವಂಥ ಒಳ್ಳೆಯ ಗುಣ ಅಲ್ಲ. ಹಾಗಾದರೆ ದಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇ. ಹಾಗಾದ್ರೆ ಅದನ್ನು ಅಲ್ಲೇ ಬಿಟ್ಟರೆ ನಾವು ಅದಕ್ಕೆ ತೋರುವಂತಹ ಒಂದು ದಯಾಳು ಗುಣ ಅಲ್ಲ. ದಟ್ ಈಸ್ ಅನ್ಕೈಂಡ್. ಅನ್ಕೈಂಡ್ ಅಂದರೆ ನಾವು ಅದನ್ನು ನೋಡಿ ಅದಕ್ಕೆ ಒಂದು ಸೇಫೆಸ್ಟ್ ಪ್ಲೇಸ್ಗೆ ತಗೊಂಡು ಹೋಗಬೇಕು. ಸೊ ದಟ್ ಈಸ್ ಕೈಂಡ್. ಆದರೆ ಅದನ್ನು ನೋಡಿನೂ ನಾವು ಅಲ್ಲೇ ಬಿಟ್ಟರೆ ದಟ್ ಈಸ್ ಅನ್ಕೈಂಡ್. ಅಂದರೆ ಅದಕ್ಕೆ ಅದರ ಒಂದು ಅವನತಿಗೆ ನಾವೇ ಕಾರಣ ಆಗ್ತೇವೆ. ಸೊ ಆ ಅವನತಿಗೆ ನಾವು ಕಾರಣ ಆಗೋದು ಬೇಡ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಯಾವಾಗ ನೀನು ಆ ಕ್ರಿಯೇಚರ್ನ ನೋಡಿ ನನ್ನನ್ನು ಕರಿತೀಯೋ, ನನ್ನ ಕರೆದಾದ್ಮೇಲೆ ನಾನು ನಿನಗೆ ಹೇಳ್ತೇನೆ ಅದಕ್ಕೆ ಅದರದೇ ಆದಂಥ ಒಂದು ಪ್ಲೇಸನ್ನು ಮುಟ್ಟಿಸ್ಬೇಕು, ಅದಕ್ಕೆ ಅದರ ಸ್ಥಳವನ್ನು ತಲುಪಿಸ್ಬೇಕು ಅಂತ ನಾನು ಹೇಳ್ತೇನೆ. ಅದನ್ನು ಹೇಳಿದಾಗ ಏನಾಗುತ್ತೆ, ದಟ್ ಈಸ್ ಕೈಂಡ್ನೆಸ್. ಒಂದು ವೇಳೆ ಹೇಳ್ತಿದ್ರೆ ಅದೇನಾಗುತ್ತೆ, ಅನ್ಕೈಂಡ್ ಆಗುತ್ತೆ. ಸೊ ಐ ಎಕ್ಸ್ಪ್ಲೇನ್ ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್. ಹಾಗಾದ್ರೆ ಐ ಅನ್ನೋದ್ರೆ ಯಾರು? ಹೂ ಇಸ್ ಐ ಹಿಯರ್? ಎಸ್, ಐ ಹಿಯರ್ ಇಸ್ ಮದರ್. ಹಾಗಾದ್ರೆ ದಟ್ ಇಟ್, ವಾಟ್ ಈಸ್ ಇಟ್ ಹಿಯರ್? ಇಟ್ ಅಂದರೆ ನಲ್ಲಿ, ಇಟ್ ಅಂದರೆ ದಟ್ ಈಸ್ ಸ್ನೇಲ್. ಅದನ್ನಂದ್ರೆ ಯಾವುದನ್ನ? ಸ್ನೇಲನ್ನು. ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್. ಅದನ್ನು ಅಲ್ಲಿಯೇ ಬಿಟ್ಟರೆ ಅದಕ್ಕೆ ನಾವು ತೋರುವಂಥದ್ದು ಒಳ್ಳೆಯ ಗುಣ ಆಗಲ್ಲ, ಅದು ಕೆಟ್ಟ ಗುಣ ಆಗುತ್ತೆ, ದಯಾಳು ಗುಣ ಆಗಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ. ಇಟ್ ಮೈಟ್ ಟ್ರಾವೆಲ್ ಟು ದ ಫ್ಲೋರ್. ಒಂದು ವೇಳೆ ಅಲ್ಲೇ ಬಿಟ್ಟರೆ ಏನಾಗುತ್ತೆ, ಆ ಕಿಟಕಿ ಎಡ್ಜಸ್ಸಿಂದ ಅದು ಮೂವ್ ಆಗಿ ಎಲ್ಲಿಗೆ ಬರುತ್ತೆ? ಗ್ರೌಂಡ್ ಮೇಲೆ ಬರುತ್ತೆ, ನೆಲದ ಮೇಲೆ. ಹಾಗಾದ್ರೆ ನೆಲದ ಮೇಲೆ ಬಂದಾಗ ಆ ಕ್ರಿಯೇಚರ್ ಹೋಗ್ತಾ ಇರುತ್ತೆ, ಕಾಣಲ್ಲ, ನಮಗೆ ಗೊತ್ತಾಗಲ್ಲ. ಗೊತ್ತಿದ್ದಂಗೆ ಏನು ಮಾಡಿಬಿಡ್ಬೋದು ನಾವು? ಆ ಕ್ರಿಯೇಚರ್ ಮೇಲೆ ನಮ್ಮ ಕಾಲನ್ನ ಇಟ್ಟು ತುಳಿದು ಬಿಡ್ಬೋದು. ಆವಾಗ ನಾವು ಒಂದು ಕ್ರಿಯೇಚರ್ನ ಏನು ಮಾಡ್ದಂಗಾಗುತ್ತೆ? ನಾಶ ಮಾಡ್ದಂಗೆ. ನಾವು ಎಷ್ಟೋ ಕ್ರಿಯೇಚರ್ಗಳನ್ನು ನಾಶ ಮಾಡ್ತೇವೆ, ಇಲ್ಲ ಅಂತಲ್ಲ, ಆದರೆ ಆ ಸ್ನೇಹವನ್ನು ನಾವೇನು ಮಾಡ್ದಂಗಾಗುತ್ತೆ? ನಾಶ ಮಾಡ್ದಂಗಾಗುತ್ತೆ. ಇಟ್ ಮೈಟ್ ಟ್ರಾವೆಲ್ ಟು ದಿ ಫ್ಲೋರ್. ಹಾಗಾದ್ರೆ ಅದನ್ನ ಅಲ್ಲೇ ಬಿಟ್ಟರೆ ಅದಕ್ಕೊಂದು ಕೈಂಡ್ನೆಸ್ಸನ್ನು ನಾವು ತೋರಿಸ್ತಿದ್ರೆ ಆ ಒಂದು ಸ್ನೇಹಲು ನಿಧಾನಕ್ಕೆ ಚಲಿಸ್ಕೊಂಡು ನೆಲದ ಮೇಲೆ ಬರುತ್ತೆ. ಆ್ಯಂಡ್ ವಿ ಮಸ್ಟ್ ಟೇಕ್ ಕೇರ್ ದ್ಯಾಟ್. ಹಾಗಾಗಿ ನಾವೇನು ಮಾಡಬೇಕು? ವಿ ಮಸ್ಟ್ ಅಂದರೆ ಯಾರಿಗೆ? ವಿ ಅಂದರೆ ನಾವು, ಅಂದರೆ ಮದರ್ ಆ್ಯಂಡ್ ಆಲ್ಸೋ ಸನ್. ನಾವಿಬ್ಬರು ಕೂಡ ಅದನ್ನೇನು ಮಾಡಬೇಕು? ವಿ ಮಸ್ಟ್ ಟೇಕ್ ಕೇರ್ ಆಫ್ ಇಟ್ ಆ್ಯಂಡ್ ದಟ್ ನೋ ಒನ್ ಸ್ಕ್ವಾಚಸ್ ಇಟ್. ಅದು ನಾವು ಯಾರೂ ಕೂಡ ಅದರ ಜಜ್ಜಿದ ಹಾಗೆ, ಕ್ರಶ್ ಮಾಡದೆ, ಅದ್ರ ಮೇಲೆ ಕಾಲಿಡಿದ ಹಾಗೆ, ಅಥವಾ ಅದನ್ನು ಅದರದ್ದೇ ಆದಂಥ ಸೇಫೆಸ್ಟ್ ಪ್ಲೇಸಿಗೆ ನಾವೇನು ಮಾಡಬೇಕು? ತಗೊಂಡೋಗಿ ಬಿಡಬೇಕು. ಸೊ ಆ ರೀತಿ ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾವು ಆ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಬೇಕು. ವಿ ಮಸ್ಟ್ ಟೇಕ್ ಕೇರ್ ದಟ್ ನೋ ಒನ್ ಸ್ಕ್ರಾಚಸ್ ಇಟ್. ಹಾಗೆ ಮಾಡಿದ್ರೆ ಯಾರು ಕೂಡ ಏನು ಮಾಡಲ್ಲ, ಅದನ್ನು ಜಜ್ಜಲ್ಲ, ತುಳಿಯಲ್ಲ, ಅಥವಾ ಅದಕ್ಕೆ ಯಾರು ತೊಂದರೆಯನ್ನು ಮಾಡಲ್ಲ. ಯು ಅಂಡರ್ಸ್ಟ್ಯಾಂಡ್? ಇದು ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಕ್ಯಾರಿ ಇಟ್ ಔಟ್ ಸೈಡ್. ಸೊ ಅದನ್ನು ತಗೊಂಡೋಗಿ ಏನು ಮಾಡಬೇಕು? ಹೊರಗಡೆ ಬಿಡಬೇಕು ವಿತ್ ಅ ಕೇರ್ಫುಲ್ ಹ್ಯಾಂಡ್. ನೋಡಿ, ಅದೇನು ರಫ್ ಆಗಿರುವಂಥದ್ದಲ್ಲ, ಅದು ಹೆಂಗೆ ತಗೊಂಡು ಹೋಗಬೇಕು? ವಿತ್ ಅ ಕೇರ್ಫುಲ್ ಹ್ಯಾಂಡ್, ಭಾಳ ಸ್ಮೂತ್ ಆಗಿ. ಬಿಕಾಸ್ ದಟ್ ಈಸ್ ದ ವೆರಿ ಸೆನ್ಸಿಟಿವ್ ಸ್ನೇಕ್. ಅದು ಬಹಳ ಸ್ಮೂತ್ ಆಗಿರುವಂಥದ್ದು. ಅದನ್ನ ಸ್ಮೂತ್ ಆಗಿರುವಂಥ ವಸ್ತುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ನಾವು ಅಷ್ಟೇ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಲ್ವಾ? ಹಾಗಾಗಿ ವಿತ್ ಅ ಕೇರ್ಫುಲ್ ಹ್ಯಾಂಡ್, ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ನಾವು ತಗೊಂಡೋಗಿ ಟು ಈಟ್ ಡ್ಯಾಫೋಡಿಲ್ಸ್. ಅದನ್ನು ಎಲ್ಲಿ ಬಿಡಬೇಕು? ಬಿಕಾಸ್ ದಟ್ ಫೀಡಿಂಗ್ ಈಸ್ ಡ್ಯಾಫೋಡಿಲ್ಸ್. ದಟ್ ಈಸ್ ಒನ್ ಟೈಪ್ ಆಫ್ ಫ್ಲವರ್. ಅದು ಯಾವ ಟೈಮಲ್ಲಿ ಬ್ಲೂಮ್ ಆಗುತ್ತೆ ಅದು? ಸೊ ದಟ್ಸ್ ಬ್ಲೂಮ್ಸ್ ಇನ್ ಅರ್ಲಿ ಸ್ಪ್ರಿಂಗ್ ಸೀಸನ್. ಸೊ ಅರ್ಲಿ ಸ್ಪ್ರಿಂಗ್ ಸೀಸನಲ್ಲಿ ಬಿಡುವಂಥ ಆ ದಾಸವಾಳ ಅಂತ ನಾವು ಕರಿತೇವಲ್ವಾ, ಅಥವಾ ಒಂದು ರೀತಿಯಾದ ಹೂವು, ಆ ಹೂವಿನ ಆಹಾರವನ್ನು ಸೇವಿಸುವಂಥದ್ದು ಸ್ನೇಹ್. ಆ ಸ್ನೇಹವನ್ನು ತಗೊಂಡೋಗಿ ಅತ್ಯಂತ ಜಾಗರೂಕತೆಯಿಂದ, ಕೇರ್ಫುಲ್ಲಾಗಿ, ನಿಧಾನಕ್ಕೆ ತಗೊಂಡೋಗಿ ಏನು ಮಾಡಬೇಕು? ಅದನ್ನು ಅಲ್ಲಿ ಬಿಡಬೇಕು ಅಂತೇಳಿ ಪೋಯೆಟಸ್ ಯಾರು? ಫ್ಲೂ ಆಡ್ಕಾಟ್ ತಾನು ತಾಯಿಯ ಸ್ಥಾನದಲ್ಲಿ ನಿಂತನ್ನ ಹೇಳ್ತಾರೆ. ಇಲ್ಲಿ ತಾಯಿ ಮತ್ತು ಮಗುವಿನ ಮಧ್ಯೆ ಮಣಿತಾ ಇರುವಂತಹ ಮಾತುಗಳು. ಅಲ್ಲಿ ತಾಯಿಯಾಗಿ ಯಾರು ಹೇಳ್ತಿದ್ದಾರೆ? ಫ್ಲೂ ಆಡ್ಕಾಟ್ ಅವರು ಹೇಳ್ತಿದ್ದಾರೆ. ಏನನ್ನ ತಗೊಂಡೋಗಿ ಕೇರ್ಫುಲ್ ಆಗಿ ಬಿಡಬೇಕು ಅಂತ? ಸ್ನೇಲನ್ನು. ಬಿಕಾಸ್ ಸ್ನೇಲ್ ಎಲ್ಲಿದೆ? ಕಿಟಕಿಯ ಅಂಚಿನಲ್ಲಿದೆ. ಅದು ಮೂವ್ ಆಗಿ ಎಲ್ಲಿಗೆ ಬರುವ ಚಾನ್ಸಸ್ ಇದೆ? ಫ್ಲೋರ್ ಮೇಲೆ ಬರುವಂಥ ಚಾನ್ಸಸ್ ಇದೆ. ಆ ಫ್ಲೋರ್ ಮೇಲೆ ಬಂದಾಗ ಗೊತ್ತಿದ್ದೆ ಯಾರಾದರೂ ಏನು ಮಾಡ್ಬೋದು? ಅದನ್ನು ತುಳಿಬಹುದು, ಜಜ್ಜಬಹುದು, ಕ್ರಶ್ ಆಗ್ಬೋದು, ಅದಕ್ಕೆ ತೊಂದರೆ ಆಗುತ್ತೆ. ಆ ತೊಂದರೆ ಆಗದೆ ಹಾಗೆ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ನಾವು ಅದನ್ನು ತಗೊಂಡೋಗಿ ಬಿಡಬೇಕು. ನೀನು ಕೇರ್ಫುಲ್ಲಾಗಿ ಅದನ್ನು ತಗೊಂಡೋಗಿ ಅದನ್ನ ಡ್ಯಾಫೋಡಿಲ್ಸ್ ಟ್ರೀನಲ್ಲಿ ಆ ಸಸಿ ಹೂವನ್ನು ಬಿಡುವಂತಹ ಆ ಒಂದು ಸಸಿನಲ್ಲಿ ಹೋಗಿ ನೀನು ಬಿಡು ಅಂತೇಳಿ ತಾಯಿ ಯಾರಿಗೆ ಹೇಳ್ತಾ ಇದ್ದಾಳೆ? ಮಗನಿಗೆ ಹೇಳ್ತಾ ಇದ್ದಾಳೆ. ಅರ್ಥ ಆಯ್ತು
snail is climbing up the windowsill into your room. After a night of rain, you call me in to see, and I explain that it would be unkind to leave it there. It might travel to the floor. We must take care that no one scratches it. You understand, and carry it outside with a careful hand to eat daffodils. So ಅರ್ಥ ಆಯ್ತು ಈ ಪೋಯಮ್ನ ಸ್ಟ್ರಾಂಜರ್ದ ಮೀನಿಂಗ್ ನಿಮಗೆ. ಸೊ ಒಂದು ಸ್ನೇಲು ಮಳೆ ಬಂದಾದ ಮೇಲೆ ರಾತ್ರಿನಲ್ಲಿ ಆ ಮಗುವಿನ ರೂಮಲ್ಲಿ ಕಿಟಕಿಯಲ್ಲಿ ಏನಾಗ್ತದೆ ಬರ್ತಾ ಇದೆ, ಅದನ್ನು ಅಲ್ಲಿನೇ ಬಿಟ್ಟರೆ ಅದು ಮೂವ್ ಆಗ್ತಾ 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 ನೆಲದ ಮೇಲೆ ಬರುತ್ತೆ. ಆ ನೆಲದ ಮೇಲೆ ಬಂದಾಗ ಯಾರಾದರೂ ಬಂದು ಅದನ್ನು ತುಳಿದು ಬಿಡ್ಬೋದು. ಸೊ ಹಾಗಾಗಬಾರ್ದು ಅನ್ನೋದಾದರೆ ಅದನ್ನು ತಗೊಂಡೋಗಿ ಅದನ್ನು ಕೇರ್ಫುಲ್ ಆಗಿ ಅದರ ಪ್ಲೇಸಿಗೆ ಬಿಡಬೇಕು ಅಂತ ನಾನು ಹೇಳ್ತೇನೆ. ಆವಾಗ ಅದು ನಿನಗೆ ಅರ್ಥ ಆಗಿ ನೀನೇನು ಮಾಡ್ತೀಯಾ, ಅದನ್ನು ಹೊರಗಡೆ ತಗೊಂಡೋಗಿ ಅದರಿಂದ ಆಹಾರವಾಗಿರುವಂಥ ಡ್ಯಾಫೋಡಿಲ್ಸ್ ಗಿಡದಲ್ಲಿ ಆ ಒಂದು ಸ್ನೇಲನ್ನು ನೀನು ಹೋಗಿ ಭಾಳ ಕೇರ್ಫುಲ್ ಆಗಿ ಹೊರಗಡೆ ಹಾಕಿ ಬರ್ತೀಯಾ, ಮೀನ್ಸ್ ಅದು ಗಿಡದಲ್ಲಿ ಇಟ್ಟು ಬರ್ತೀಯಾ ಅಂತೇಳಿ ಪೊಯೆಟ್ ಅಥವಾ ಮದರ್ ತನ್ನ ಒಂದು ಮಗುವಿಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಈ ರೀತಿಯಾದಂತಹ ಒಂದು ಸ್ನೇಲನ್ನು ಹೇಗೆ ಅಲ್ಲಿಂದ ತಗೊಂಡೋಗಿ ಬಿಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಿದ್ರಿ. ಅಂದರೆ ಅದನ್ನು ಯಾರು ಮಾಡಿದ್ರು ಆ ಕೆಲಸವನ್ನು? ಹೇಳಿದ್ದು ತಾಯಿ, ಮಾಡಿದ್ದು ಮಗು, ಹೌದಲ್ವಾ? ಸೊ ನೆಕ್ಸ್ಟ್ ನೋಡೋಣ ಸೆಕೆಂಡ್ ಸ್ಟ್ಯಾಂಡರ್ಡ್. I see then that a kind of faith prevails. Your gentleness is molded still by words. For me, who have trapped mice and shot wild birds, for me, who drowned your kittens, who betrayed your closest relatives, and who purveyed the harshest kind of truth of many another, but that is how things are. I am your mother, and we are kind to snails. ಇಲ್ಲಿ ಫಸ್ಟ್ ಸ್ಟ್ಯಾಂಜದಲ್ಲಿ ತಾಯಿ ಒಳ್ಳೆಯ ಕೆಲಸದ ಬಗ್ಗೆ ಹೇಳ್ಕೊಟ್ಲು. ಅಂದರೆ ಅದಕ್ಕೆ ತೊಂದರೆ ಆಗುತ್ತೆ, ನೋವಾಗುತ್ತೆ, ಅಲ್ಲೇ ಬಿಟ್ಟರೆ ಯಾರಾದರೂ ತುಳಿತಾರೆ, ನೀನು ಅದಕ್ಕೆ ಸೇಫ್ ಪ್ಲೇಸನ್ನು ತೋರಿಸು ಅಂತ ಹೇಳಿದ್ರು. ಇನ್ ದ ಸೇಮ್ ವೇ ಅವ್ರು ಹೇಳಿ ಆದಮೇಲೆ ಸೆಕೆಂಡ್ ಸ್ಟ್ಯಾಂಜದಲ್ಲಿ ಮನಸ್ಸಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ನಾವು ಹೇಳ್ತೇವಲ್ವ, ಈಗ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತೇವೆ ಮಕ್ಕಳಿಗೆ, ಮನೇಲಿ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತೇವೆ. ಯಾರಾದರೂ ಅಪ್ಪನೋ ಅಮ್ಮನೋ ಯಾರಾದರೂ ಕೇಳ್ಕೊಂಡು ಬಂದ್ರಂದರೆ, ಅವ್ರು ಯಾರಾದರೂ ಬಂದರೆ ನಾನು ಇಲ್ಲ ಅಂತ ಹೇಳು ಅಂತ ಹೇಳ್ತೇವೆ. ಏನು ಹೇಳ್ದಂಗಾಯ್ತು? ಅದಕ್ಕಿಂತ ಮುಂಚೆ ನಾವೇನು ಹೇಳಿದ್ವಿ? ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ವಿ. ಆದರೆ ಮತ್ತೆ ಯಾರಾದರೂ ಏನಾದರೂ ಕೇಳ್ಕೊಂಡು ನಮ್ಮನ್ನು ಬಂದ್ರಂದರೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಅಂತ ಹೇಳು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಅಲ್ಲಿ ಗಿಲ್ಟ್ ಯಾರಿಗೆ ಕಾಡುತ್ತೆ? ಮೊದಲು ನಾನು ಸುಳ್ಳು ಹೇಳ್ಬಾರ್ದು ಅಂತ ಮಕ್ಕಳಿಗೆ ಹೇಳ್ಕೊಟ್ಟೆ, ಆದರೆ ಈಗ ನಾನೇನು ಮಾಡ್ತಾ ಇದ್ದೇನೆ? ನಾನೇ ಸುಳ್ಳು ಹೇಳ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೇನೆ ಅಲ್ವಾ? ಸೊ ದಟ್ ಈಸ್ ಎ ಡಬಲ್ ಡೀಲಿಂಗ್ ನೇಚರ್ಸ್ ಆಫ್ ಗಿಲ್ಟ್ನೆಸ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ನಿಮ್ಗೆ ಗೊತ್ತಾಗಲ್ಲ ಡಬಲ್ ಡೀಲಿಂಗ್ ನೇಚರ್ ಅಂತ? ಇಲ್ಲಿ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತಾಯಿನೇ ಮಗುವಿಗೆ ಹೇಳ್ತಾ ಇದ್ದಾಳೆ, ನಾವು ಇಂತಹ ಕ್ರಿಯೇಚರ್ಸ್ಗೆ ತೊಂದರೆನ ಕೊಡಬಾರ್ದು, ಅದು ಅಲ್ಲೇ ಇದ್ದರೆ ಜಜ್ಜು ಹೋಗುತ್ತೆ, ಇನ್ನೊಬ್ರು ಯಾರಾದರೂ ಬಂದು ತುಳಿತಾರೆ, ಅದಕ್ಕೆ ತೊಂದರೆ ಆಗುತ್ತೆ, ಅದನ್ನು ಅದರದ್ದು ಸೇಫೆಸ್ಟ್ ಪ್ಲೇಸ್ಗೆ ನಾವು ರೀಚ್ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವಳು ಮಗುವಿಗೆ ಹೇಳಿದಂಥ ಒಳ್ಳೆಯ ಮಾತುಗಳನ್ನು ಹೇಳಿ ಆದಮೇಲೆ ತನಗೆ ಗಿಲ್ಟ್ ಹೇಗೆ ಕಾಡುತ್ತೆ ಅನ್ನೋದನ್ನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಪೋಯೆಟ್ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ಮುಂದಿನ ಸ್ಟ್ಯಾಂಜರ್ದ ಮೀನಿಂಗನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಅಲ್ಲಿವರೆಗೂ ನೀವು ಈ ಪೋಯಮನ್ನು ಓದಿ ಆ್ಯಂಡ್ ಫಸ್ಟ್ ಸ್ಟ್ಯಾಂಜರ್ನ ಇನ್ನೊಂದ್ಸಲ ಕ್ಲಿಯರಾಗಿ ಓದ್ಕೊಳ್ಳಿ. ಅಲ್ಲಿ 1, 2, 3 ಪ್ರಶ್ನೆಗಳು ಬರುತ್ತೆ. ಆ 3 ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಆನ್ಸರ್ ಬರೀರಿ. ದೆನ್ ನಾವು ಸಾಲ್ವ್ ಮಾಡಿಬಿಟ್ಟು ಸೆಕೆಂಡ್ ಸ್ಟ್ಯಾಂಜರ್ನ ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ ಸ್ಟೂಡೆಂಟ್ಸ್? ಓದ್ತೀರಾ? ಹಾಗಾದರೆ ಪೋಯಮನ್ನು ಓದ್ಕೊಳ್ಳಿ. ಅರ್ಥ ಆಗದೆ